ಏನಣ್ಣ ಇದು ನನ್ನ ಎಂಟ್ರಿಗೆ ಬರೋ ಮಾತ್ರ 10 ಸೆಕೆಂಡ್ ಹಾಕ್ಬಿಟ್ಟು ಆ ನನ್ನ ಮಗನ ಎಂಟ್ರಿಗೆ 12 ಸೆಕೆಂಡ್ ಆಗ್ತಾ ಇದ್ದಾರೆ ಅಕ್ಕ. ಇದು ನಂಗೆ ಇಷ್ಟ ಆಯ್ತಾ ಇಲ್ಲ ಅಕ್ಕ? ಲೈಕ್ಸ್ ಬರ್ದೇ ಇರೋ ರೀಲ್ಸು, ಕಮೆಂಟ್ ಸಿಗದೆ ಇರೋ ಡ್ಯಾನ್ಸು ಎರಡು ನಂಗೆ ಇಷ್ಟ ಇಲ್ಲ. ನಾವು ಹೋಯ್ತೀನಿ. ಹೋಗು ಮತ್ತೆ ಜೀ ಕನ್ನಡದ ಕರಿಕಿಲ್ಲ ಕಣ ಹೋಗು. ಹಂಗಾರೆ ಇಲ್ಲೇ ಇರ್ತೀನಿ. ಜೀ ಕನ್ನಡ ನನಗೆ ಅನ್ನ ಕೊಟ್ಟದ ಕನಕ. ಅಣ್ಣ ನಮ್ಮ ಅವ್ವ ನಿರಿ ಮಗ ಬರ್ತಾನೆ ಅಂತ ಗೊತ್ತಾಗಿದ್ದಿದ್ರೆ ನಾನು ಕಾಮಿಡಿ ಕಿಲಾಡಿಗೆ ಎಂಟ್ರಿನೇ ಆಯ್ತಿರ್ಲಿಲ್ಲ. ಅಕ್ಕುಲಣ್ಣ ನಮ್ಮ ಅಪ್ಪನ ನಮ್ಮ ಮಗ ಇಲ್ಲಿಗೆ ಬರ್ತಾನೆ ಅಂತ ಗೊತ್ತಿದ್ರೆ ನಾನು ಪ್ರೊಡಕ್ಷನ್ ಟೀ ಕುಡ್ದೆ ಸತ್ತೋಗ್ಬಿಡ್ತಿದ್ದೆ. ಅಯ್ಯೋ ಬೇಗ ಫಂಕ್ಷನ್ ಮುಗಿಸ್ರಿ, ನಂಗೆ ಲೇಟ್ ಆಗ್ತಿದೆ. ನಾನು 10-20ಗೆ ಹೋಗ್ಬೇಕು. ನೋಡು ಗುಂಡ್ ಗುಂಡಾಗಿ ಚೆನ್ನಾಗಿದ್ದಿಲ್ಲ. 10-20ಕ್ಕೆಲ್ಲ ಯಾಕೆ ಹೋದೆ? 500,000ಕ್ಕೆ ಹೋಗು, ಒಳ್ಳೆ ದುಡ್ಡು ಆಯ್ತದೆ. ಅವಳು ಟೈಮಿಂಗ್ ಹೇಳಿದ್ದು ಕಣ, ಹಿಡ್ಕಳೆ. ನಿನಗೆ ಹೇಳಿದ್ದು ಕಣ, ಹಿಡ್ಕೊಳೆ. ಒಂದಾಗೆ ಶುರು ಮಾಡ್ಕೊಬಿಟ್ರೆ ನಿಮ್ ಜಗಳನ. ನಿಮ್ಮ ಸುಂಟ್ರ ಗಾಳಿ ಸುನಾಮಿ ಅನ್ನು ಅಲ್ಲೇ ಬಿಸಾಕ್ಬಿಟ್ಟು ನಡಿ ಅಣ್ಣ ಕಾಲ್ ತೊಳಿ. ನಡಿ ಅದಕ್ಕೆ ನಡಿ ಕಾಲ್ ತೊಳಿರಿ. ತಗೋಣ ಕಾಲ್ ತೊಳ್ಕೊ. ಬಲೇಲಿ ಅಣ್ಣ ಮೊದಲನೇ ಅಣ್ಣ ಯಾರು? ನೀನೇ ಅಣ್ಣ. ನನ್ನ ಮಗನಿಗೆ ಕಾಲ್ ತೊಳೆದ್ಬಿಟ್ಟು ನನಗೆ ಬಕೆಟ್ ಕೊಡ್ತಾ ಇದ್ಯಾ? ನಾನು ಬಕೆಟ್ ನನ್ನ ಮಗ ಅನ್ಕೊಬಿಟ್ಟಿದ್ಯಾ? ಅಕುಲಣ್ಣ ಹೇಳು. ಎನರ್ಜಿ ಇಲ್ದಿರೋ ಅಕುಲ್ ಬಾಲಾಜಿ, ಅನುಶ್ರೀ ಕೈಲ್ದಿರೋ ಜಿ ಎರಡು ನಂಗೆ ಇಷ್ಟೆಲ್ಲ. ನಾವು ಹೋಯ್ತೀನಿ. ಕಾಲೇ ತೊಳೆಯಲ್ಬೇಡ, ಕೊಳಕಾಲಲ್ಲೇ ಕುತ್ಕೊಬಣ್ಣ ಅಲ್ಲಿ. ಬಲೈಲ್ ಮುಂದಕ್ಕೆ ಅವನು ಕಾಲೇ ತೊಳೆದಿಲ್ಲ, ಚೇರ ಕೂರಿಸ್ತಿದೀಯ. ನಾನು ಕಾಲ್ ತೊಳ್ಸಿದೀನಿ, ಒಂದು ಮಾತು ಕೂತ್ಕೋ ಅಂತ ಕರೆದ್ಲ ನನ್ನ. ಏನು ಮನೆ ಕರ್ಸ್ಬಿಟ್ಟು ಅವಮಾನ ಮಾಡ್ತಿದ್ಯಲ್ಲ? ಅವಮಾನನ ನೀ ಕೂತ್ಕೋ ಅಂತ ಹೇಳು. ಕೂತ್ಕೊಂಡ ಬೇಜಾರು ಮಾಡ್ಕೊಬೇಡ, ಕೂತ್ಕೋ. ಈ ನನ್ನ ಮಗನ ಇಲ್ಲಿ ಕೂರಿಸ್ಬೇಡ, ಅಲ್ಲೆಲ್ಲಾರ ಕೂರ್ಸು. ಈ ತರ ಅವಮಾನ, ನೆಟ್ವರ್ಕ್ ಇಲ್ದಿರೋ ಪ್ಲೇಸು, ಮರ್ಯಾದೆ ಸಿಗ್ದಿರೋ ಹೌಸು, ಒಂದು ಕ್ಷಣ ನಾನು ಎಲ್ಲಿ ಇರಿಕಿಲ್ಲ. ಕೂತ್ಕೊಬಣ್ಣ ಅನ್ನಿದ್ದ ಅಮ್ಮಗೆ ಅಂತೀನಿ. ನೀವು ದೊಡ್ಡ ಮನ್ಸರು, ನನ್ನ ಮಗನಿಗೆ ಹೆಸರು ಮಾಡ್ಬೇಕು, ತೊಟ್ಲು ಶಾಸ್ತ್ರ ಮಾಡ್ಬೇಕು. ಹೋಗ್ಬಿಟ್ರೆ ಹೆಂಗೆ ನೀವು? ಅಣ್ಣ ದೊಡ್ಡ ಮನ್ಸಾಗಿ ನನ್ನ ಮಗನಿಗೆ ಹೆಸರು ಮಾಡ್ಕಣ್ಣ. ಅಲ್ಲ ನನ್ಗೊಂದು ಡೌಟು, ಈ ಅಂಡೆ ನಿಮ್ಮಿಬ್ಬರಿಗೂ ಹುಟ್ಟಿರೋ ಗಂಡೆ ಎಲ್ಲ ಈ ಮಾಡು ಮಗು. ಈ ಈ ಈ ಎಲ್ಲಾರ್ಗು ಒಂದಲ್ಲಿ ಹುಟ್ಟಿದ್ರೆ ಮಗುವಾಗಿದ್ದಾಗ ಈ ನನ್ನ ಮಗನಿಗೆ ಒಂದಲ್ಲಿ ಬಿದ್ದದೆ. ನನಗೆ ಇಷ್ಟ ಆಯ್ತಲ್ಲ ಅಕ್ಕ. ಸಂತೋಷ ಇಲ್ದೇರು ನಗು, ಮೀಸೆ ಇಲ್ದೇರು ಮಗು ಎರಡು ನನಗೆ ಇಷ್ಟ ಇಲ್ಲ. ನಾವು ಹೋಯ್ತೀನಿ. ಈ ಮಗುಗೆ ಏನ್ ಹೆಸರಿಟ್ನೆ ಗುರು? ರಮೇಶ ಅಂತ ಇಡ್ತೀನಿ. ಒಳ್ಳೆ ಹೆಸರು ಇಡ್ತೀನಿ ಮಗು. ಅಂದರ ಮಂಜರಿ ಕೋಕೋ, ಅಂದರ ಮಂಜರಿ ಕೋಕೋ, ಅಂದರ ಮಂಜರಿ ಕೋಕೋ, ಅದೇ ಹೆಸರು. ಮುಂದೆ ಬಲ ಇಲ್ಲಿ ಅಣ್ಣ. ನಾನೇನ್ ಇಲ್ಲಿ ಗೆಣಸ್ಕಿರೇ ಕಳಿಸ್ತಿಲ್ಲ ನೀನು? ಇಲ್ಲ ಅಣ್ಣ, ನಾಮಕರಣ ಮಾಡಕ್ಕೆ ತಾನೇ ಕಳಿಸ್ತೆ. ಮತ್ತೆ ಅವನ ಕೈಲಿ ಯಾಕೆ ಸಿಡಿಸ್ತೆ? ಅಣ್ಣ ಏನ್ ಮಾಡಿದ್ದೆ? ಟಿಣಿಂಗ ಮಿಣಿಂಗ ಟಿಶ್ಯ, ಟಿಣಿಂಗ ಮಿಣಿಂಗ ಟಿಶ್ಯ. ಇಬ್ರು ಒಂದೊಂದು ಹೆಸರು ಮಾಡಿದ್ರೆ ಯಾವ ಹೆಸರು ಕರೆಯನೆ? ಅಂದರ ಮಂಜರಿ ಕೋಕೋ, ಟಿಣಿಂಗ ಮಿಣಿಂಗ ಟಿಶ್ಯ. ಅಣ್ಣ ನೀವ್ ಹೆಸರು ಮನೆಗೆ ಚೆನ್ನಾಗಿತ್ತು. ಅನ್ನ ಉಣ್ಣವ ಬನ್ನಿ ಬನ್ನಿ, ಅನ್ನ ಉಣ್ಣ. ಮಗ ಬವ ಇಲ್ಲಿ ಬಾವಾ. ಏನಿದು? ಅನ್ನ ಸರ್ ಬಾವಾ. ಕ್ಯಾಮ್ರಾಗೆ ಸ್ವಲ್ಪ ಜೂಮ್ ಮಾಡಿ ತೋರ್ಸು. ಅನ್ನ ಪ್ರೊಡಕ್ಷನ್ ಹೇಳಿದ್ರೆ ಪ್ರಾಪರ್ಟಿ ಕೊಡ್ತಿದ್ರು ತಾನೆ. ಒಂದು ಪ್ರಾಪರ್ಟಿ ಮೇಂಟೈನ್ ಮಾಡೋಕ್ ಬರ್ತಾ ಇಲ್ವಾ ನಿನಗೆ? ಪ್ರಾಪರ್ಟಿ ಮೇಂಟೈನ್ ಮಾಡೋಕ್ ಬರಲ್ವಾ ಅಕ್ಕ? ಪಂಚ್ ಇಲ್ದೇ ಇರೋ ಸ್ಕಿಟ್ಟು, ಲಂಚ್ ಇಲ್ದೇ ಇರೋ ಸೆಟ್ಟು ಎರಡು ನನಗೆ ಇಷ್ಟ ಇಲ್ಲ. ನಾವು ಅಲ್ಲ ಆಕ್ಟಿಂಗ್ ಅಲ್ಲಿ ಇಂಪ್ರೂವೈಸೇಷನ್ ಮಾಡೋ ಅಂದ್ರೆ ಈಟಿಂಗ್ ಅಲ್ಲಿ ಇಂಪ್ರೂವೈಸೇಷನ್ ಮಾಡ್ತಾವನಲ್ಲಿ ನನ್ನ ಮಗ. ನಡಿ ಹೋಗುವ. ಅಯ್ಯೋ ಅಣ್ಣ, ಮಟನ್ ಹಾಕ್ತೀನಿ ಬಣ್ಣ. ಮಟನ್ ಇದು ಒಳ್ಳೆ ಬಾವಾ ಚಿಕನ್. ನನಗೆ 350 ರೂಪಾಯಿ ಚಿಕನ್, ಅವನಿಗೆ 750 ರೂಪಾಯಿ ಮಟನ್. ನನ್ನನ್ನ ಕರ್ಸ್ಬಿಟ್ಟು ಏನು ಅವಮಾನ ಮಾಡ್ತಿದ್ದೀರ? ಅವಮಾನವಾ? ಟಚಿಂಗ್ ಇಲ್ದೆ ಡೇಟಿಂಗ್ ಇಲ್ಲ, ಇಡ್ಲಿ ವಡೆ ಇಲ್ದೆ ಶೂಟಿಂಗ್ ಇಲ್ಲ. ನಾನು ಇಲ್ಲಿಂದ ಇರೋದೇ ಇಲ್ಲ. ಹೋಗ್ತೀನಿ. 10-20ಗೆ ಹೋಗ್ಬೇಕಲ್ಲ, ಹೋಗೋಣ. 500,000 ಬಾ. ಅಯ್ಯೋ ಬಾವಾ, ಬಾ ಬಾವಾ ಇಲ್ಲಿ ನೋಡು. ಬಾ
ದಿವಸದ ಮೇಲೆ ಸಿಕ್ಕಿವಿ ಒಂದು ಸೆಲ್ಫಿ ತಗೊಳ್ಳೋಣ ಬರ್ರಿ ಬೇಡ ಬೇಡ ಇದು ಒಳ್ಳೆ ಮಾತು. ರೀ ಮಗು ಈ ಕಡೆ. ಕೊಳ್ಳಲ್ಲಿ ಒಂದು ಚೈನ್ ಇತ್ತಲ್ಲ ಅದನ್ನ ಎತ್ತಿ ತೋರಿಸಿ ಎಲ್ರಿಗೂ ಕಾಣಿಸೋಂಗ. ಚೈನ್ ಇಲ್ಲ ಕಣೆ ಅಣ್ಣ. ಚೈನ್ ಏನಾದ್ರು ನೋಡ್ದ ಅಣ್ಣ? ಅಯ್ಯಪ್ಪ, ನೋಡ್ದ ಅಂತ ಕೇಳ್ಬೇಡ ಕಣೋ, ದೇಪ್ತ ಅಂತ ಕೇಳೋ. ಹಾಗಾದ್ರೆ ನಾ ಅಣ್ಣ ಉಣ್ಣಕ್ ಬಂದ್ಬಿಟ್ಟು ಚೈನ್ ಕದಿಯೋ ತರ ಕಾಣ್ಸನ. ನಾ ಒಯ್ತೀನಿ. ಅಯ್ಯೋ ಅಣ್ಣ ಅವ್ನು ಹೊಡಿಬೇಲ್ ಹೋಗು ನೀನು. ಓ ಸರಿ ಆಯ್ತು. ತೋರಿಸ್ಬೇಕಣ, ನನ್ ಮೇಲೆ ಡೌಟ್ ಇದೆಯಾ? ಅಷ್ಟೇ ತಾನೇ? ನೋಡ್ಕೋ ಇಲ್ಲದ. ಏಯ್ ನೋಡು 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 ನೋಡು. ನಮ್ಮ ಅಣ್ಣಂಗೆ ಏನಾರ ಒಂಚೂರು ಏನಾರು ಏಟಾರು ನೋಡ್ಬೇಕಾರೆ ಈಗಲೂ ಹೊಡಿತೀನಿ ನೋಡ್ಬೇಕಾರೆ. ಹಂಗಾರೆ ನನ್ ಮೇಲೆ ಡೌಟ್ ಪಡ್ತಾ ಇದ್ದಿಲ್ಲ? ಅಯ್ಯ ಯಪ್ಪ, ಇದು ಬದುಕಿರೋ ಸತ್ತಾಗೋದೇ ಮ್ಯಾಲು. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದಂತ ಆನಂದ್ ಸನ್ರೈಸರ್ಸ್ ಟೀಮ್ಗೆ ಬರ್ಲಿ ಜೋರ್ ಚಪ್ಪಾಳೆ. ಸೊ ಕೂಲ್ ಕೂಲ್ ಅಕುಲ್ ಸರ್. ಸೆಟ್ ಇಲ್ಲದೆ ಇರುವಂತ ಶೋ, ಸ್ಕ್ರಿಪ್ಟ್ ಇಲ್ಲದೆ ಇರುವಂತ ಆಕ್ಟ್ ನನ್ಗೆ ಇಷ್ಟನೇ ಆಗಲ್ಲ, ಆದ್ರೆ ಇದು ತುಂಬಾ ಇಷ್ಟ ಆಯ್ತು. ಬಟ್ ನಿಜವಾಗ್ಲೂ ಇಡೀ ಒಂದು ಟೀಮ್ ವರ್ಕ್ ಕಾಣಿಸ್ತಿದೆ ಇವತ್ತು. ಫ್ಯಾಂಟಾಸ್ಟಿಕ್. ನಾನು ಸ್ಪೆಷಲ್ ಆಗಿ ಮೇಸ್ಟ್ರು ಬಗ್ಗೆ ಮಾತಾಡಬೇಕು. ಏನು ಡೈಲಾಗ್ ಇಲ್ಲದೆ ಹಾವ ಭಾವಗಳಿಂದ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾನೆ ನಮ್ಮ ಮೇಸ್ಟ್ರು. ಬರ್ಲಿ ಜೋರ್ ಚಪ್ಪಾಳೆ ಮುರಳಿ. ಅಂಡ್ ದರ್ಶನ್ ಕೂಡ ಚೆನ್ನಾಗಿ ಮಾಡಿದ್ಯಾ ಮಗನೇ. ಆಕ್ಚುಲಿ ತುಂಬಾ ದಿನದ ಕಾಯ್ತಿದ್ಯಲ್ಲ ಒಳ್ಳೆ ಕ್ಯಾರೆಕ್ಟರ್ ಬರಬೇಕು ಅಂತ, ಒಳ್ಳೆ ಕ್ಯಾರೆಕ್ಟರ್ ಬಂತು. ಅಂಡ್ ಈ ಕಡೆ ನಮ್ಮ ಗಿಲ್ಲಿ ಇರ್ಬೋದು, ಆ ಕಡೆಯಿಂದ ನಮ್ಮ ನಿಂಗರಾಜ್ ಇರ್ಬೋದು, ಕಸ್ತೂರಿ. ನನ್ ನಿಜವಾಗ್ಲೂ ಮುದ್ದಾಗಿ ಅನ್ಸಿದ್ದು ನಮ್ಮ ಪ್ರೊಡಕ್ಷನ್ ರಮೇಶ್. ಆಕ್ಚುಲಿ ರಮೇಶ್ ಬಗ್ಗೆ ಮಾತಾಡಬೇಕು. ಅನ್ನಪೂರ್ಣೇಶ್ವರಿ ಅಂತ ನಾವು ಹೇಗೆ ಕರಿತೀವೋ ಅನ್ನಪೂರ್ಣೇಶ್ವರ ನಮ್ಮ ರಮೇಶ. ಅಂದ್ರೆ ನಾವು ಸೆಟ್ ಅಲ್ಲಿ ಊಟ ಎಲ್ಲ ಚೆನ್ನಾಗಿ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ರಮೇಶ. ಥ್ಯಾಂಕ್ ಯು ಸೋ ಮಚ್ ಮಗನೇ. ಒಟ್ಟಿನಲ್ಲಿ ಒಂದು ಬ್ಯೂಟಿಫುಲ್ ಟೀಮ್ ವರ್ಕ್ ಕಾಣಿಸಿದೆ. ಟೀಮ್ ಓನರ್ ಕಮ್ ಜಡ್ಜ್ ಆನಂದ್ ಸರ್. ಆಕ್ಚುಲಿ ಹೇಳ್ಬೇಕಂದ್ರೆ ನೀವೆಲ್ಲ ತಿಂದ್ರಲ್ಲ ಆ ನೋವಿಂದ ಒಂದು ನಗು ಕೊಟ್ರಲ್ಲ, ಅದಕ್ಕೆ ನಾನು ಲೈಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ರಮೇಶು, ನೀನು ಬಂದು ನನ್ನ ಸ್ಕಿಟ್ಟನ್ನ ಸೂಪರ್ ಅಮ್ಮ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬಿಟ್ಟೆ. ಈ ರೇಂಜಿಗೆ ನೀನು ತೊಟ್ಲು ಶಾಸ್ತ್ರ ಮಾಡಿ ಅಲ್ಲಿ ತುಲಾಭಾರ ಮಾಡಿದ್ಯಾ. ನಿನ್ಗೆ ಯಾವ್ದಲ್ಲಾರು ಒಂದು ಭಾರ ನಾವು ಮಾಡಿಸ್ತೀವಿ. ತುಂಬಾ ಟ್ಯಾಂಕ್ಸ್ ಮಗ, ತುಂಬಾ ಟ್ಯಾಂಕ್ಸ್ ಕೊಡು. ಗಾಡ್ ಫಾದರ್ ಜಗನ್ನಾಥ್. ಗಿಲ್ಲಿ ತುಂಬ ಚೆನ್ನಾಗಿ ಮಾಡಿದೆ ನೀನು. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಮಾಡಿದೆ. ಇವಳು ಯಾವ ಆ್ಯಂಗಲ್ ನೋಡಿದ್ರು ನೈನಾ ಬಿಗಿನಿಂಗಲ್ಲಿ ಕಂಡಂಗೆ ಕಂಡ್ಬಿಟ್ಲಪ್ಪ ನನ್ನ ಕಣ್ಣಿಗೆ. ನೈನನ್ ಥರ ಮಾಡಿದ್ಲು. ಅವನು ದರ್ಶನ್ ಪಾಪ ಅವನಿಗೆ ರೋಲ್ ಇಲ್ಲ ಅಂತಿದ್ರು, ಚೆನ್ನಾಗಿ ಮಾಡ್ದ. ಥ್ಯಾಂಕ್ ಯು. ಒಂಥರ ನಿಜವಾಗ್ಲೂ ಮಜವಾಗಿತ್ತು. ಚೆನ್ನಾಗಿ ನಗು ಬರುತ್ತೆ. ಒಳ್ಳೆ ಚೆನ್ನಾಗಿ ಮಾಡಿದೆ ಎಲ್ಲ. ಅವ್ರ ಮೇಡಮ್ ಅವರು ಚೆನ್ನಾಗಿ ಮಾಡಿದೆ, ಭಾಳ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಆನಂದ್ ಸನ್ರೈಸರ್ಸ್.